ನನ್ನ ಹೆಸರು ಅವ್ವಾರ ಮಂಜುನಾಥ್. ಬಳ್ಳಾರಿಯಲ್ಲಿ 1967ರಲ್ಲಿ ನಾನು ಹುಟ್ಟಿದ್ದೀನಿ. ಇವತ್ತು ಸತತವಾಗಿ ನನ್ನ ವ್ಯಾಪಾರ, ನನ್ನ ವಹಿವಾಟು ನಡೆಸ್ಕೊತ ಬಂದಿದ್ದೀನಿ. ನಾನು ಬಳ್ಳಾರಿ ಡಿಸ್ಟ್ರಿಕ್ಟ್ ಚೇಂಬರ್ ಆಫ್ ಕಾಮರ್ಸ್, ಬಳ್ಳಾರಿ ವಾಣಿಜ್ಯ ಮತ್ತು ಕೈಗಾರಿಕೆ ಸಂಸ್ಥೆ 1953ರಲ್ಲಿ ಹುಟ್ಟುಗಳಾಗಿದೆ. ಇದೆಲ್ಲ ಹಿರಿಯರು ಮಾಡಿದಂಥ ಅಭಿವೃದ್ಧಿ. ಆ ಅಭಿವೃದ್ಧಿಗೆ ನಾವು ನಾಂದಿಯಾಗಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ನಾನು 2011ರಲ್ಲಿ ಟ್ರೆಜರರ್ ಆಗಿ, ಅದರ ಖಜಾಂಚಿಯಾಗಿ ನಾನು 10 ವರ್ಷ ನಾನು ಖಜಾಂಚಿಯಾಗಿ ನೆರವೇರಿಸಿದ್ದೀನಿ. ಈ ಸಂಸ್ಥೆಯಲ್ಲಿ 20 ವರ್ಷದಲ್ಲಿದ್ದ ನಾನು ಮ್ಯಾನೇಜಿಂಗ್ ಕಮಿಟಿ ಮೆಂಬರು, ಮತ್ತು ಇದು ಖಜಾಂಚಿಯಾಗಿ, ಮತ್ತು ಅದು ವೈಸ್ ಪ್ರೆಸಿಡೆಂಟ್ ಆಗಿ ಎಲ್ಲ ಕೆಲಸವನ್ನು ನೆರವೇರಿಸಿ ನಾನು ಈ ಸ್ಥಾನಕ್ಕೆ ಬಂದು, ನನಗೆ ಇವತ್ತು ಭಗವಂತ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾನೆ. ಆ ಅಧ್ಯಕ್ಷ ಸ್ಥಾನ ಇವತ್ತು ಅಲಂಕರಿಸಿದ್ದೀನಿ. ಮುಂದಿನ ದಿನಗಳಲ್ಲಿ ನಾನು ನನ್ನ ಪ್ರಯತ್ನ, ನನ್ನ ಚೇಂಬರ್, ನಾನು ವ್ಯಾಪಾರಸ್ಥರ ವಹಿವಾಟಕ್ಕೆ ಯಾವಾಗಲೂ ಬದ್ಧನಾಗಿರ್ತೀನಿ. ವ್ಯಾಪಾರಸ್ಥರ ಜೊತೆಗೆ ಇದ್ದು ಕೆಲಸ ಮಾಡ್ತೀನಿ. ನಮ್ಮದು ರಾಜಕೀಯ ಪ್ರಯುಕ್ತ, ರಾಜಕೀಯ ನಾನ್ ಆರ್ಗನೈಜೇಷನ್ ಪೊಲಿಟಿಷಿಯನ್. ಇದು ನಮ್ಮ ವ್ಯಾಪಾರಸ್ಥರಿಗೆ ರಕ್ಷಣೆಯಾಗಿ ನಿಂತ ನಮ್ಮ ಸಂಸ್ಥೆ. ವ್ಯಾಪಾರಸ್ಥರು ಯಾವುದೇ ತೊಂದರೆ ಬಂದರೆ ನಮ್ಮ ಚೇಂಬರ್ ಆಫ್ ಕಾಮರ್ಸ್ ಯಾವತ್ತೂ ರೆಡಿ ಇರ್ತದೆ. ಅದರ ಸಲುವಾಗಿ ಹೋರಾಟ ಮಾಡ್ತೀವಿ. ಅಷ್ಟೇ ಆಗಲಿ, ನಾವು ರಾಜಕೀಯವಾಗಿ ಏನು ಇದಕ್ಕೆ ಅನ್ವಯಿಸೋದಲ್ಲ. ಮುಂದಿನ ದಿನಗಳಲ್ಲಿ ನಾವು ಇಲ್ಲಿ ಚೇಂಬರ್ ಆಫ್ ಕಾಮರ್ಸ್ನಲ್ಲಿ ಉಚಿತ ಊಟ ನೀಡ್ತಾ ಇದ್ದೀವಿ ರೈತರಿಗೆ. ನಮ್ಮ ರೈತರು, ನಮ್ಮ ಭಾರತ ದೇಶದಲ್ಲಿ ರೈತರು, ಪ್ರತಿಯೊಬ್ಬ ಮನುಷ್ಯಗೆ ರೈತ ಊಟ ಇಡ್ತಾನೆ. ಆದರೆ ರೈತಗೆ ಊಟ ಇಡೋರು ಯಾರು ಬೇಕಲ್ಲ. ಆ ಊಟದ ವ್ಯವಸ್ಥೆ ನಾವು ಮಾರ್ಕೆಟ್ ಯಾರ್ಡ್ನಲ್ಲಿ, APMC ಯಾರ್ಡ್ನಲ್ಲಿ ಮಾಡಿದ್ದೀವಿ. ಪ್ರತಿನಿತ್ಯ 500 ಜನ ಊಟ ಮಾಡ್ತಾರೆ. ಒಳ್ಳೆ ಸಫಿಷಿಯೆಂಟ್ ಊಟ ತಿಂತಾರೆ. ಅದು ನಮಗೆ ಭಾಳ ಸಂತೋಷದ ಸುದ್ದಿ. ಎರಡನೇದು, ನಮ್ಮ ರೈತರಿಗೆ ಯಾವುದೇ ತೊಂದರೆ ಬಂದರೆ ಮಾರ್ಕೆಟಿಗೆ ಬಂದಾಗ ವೈದ್ಯಕೀಯ ಶಿಕ್ಷಣಗೆ ವೈದ್ಯಕೀಯವಾಗಿ ಮತ್ತು ಫ್ರೀ ಮೆಡಿಸಿನ್, ಫ್ರೀ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಅಧ್ಯಕ್ಷ ಸ್ಥಾನಕ್ಕೆ ನಾನು ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಆದೆ. ಇವತ್ತು ನಾನು ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರು ಮತ್ತೆ ನನಗೆ ಆಯ್ಕೆ ಮಾಡಿದ್ದಾರೆ. ನಾವು ಪ್ರತಿ ವರ್ಷ ಒಬ್ಬರು ಅಂತ ಅಂದ್ಕೊಂಡಿದ್ದೀವಿ. ಫಸ್ಟ್ ಮಾರುದ್ರಗೌಡರಾಗಿದ್ದಾರೆ, ಸೆಕೆಂಡ್ ಯಶವಂತರಾಜ್ ನಾಗರೆಡ್ಡಿ ಆಗಿದ್ದಾರೆ, ಮೂರನೇನು ನಾನು ಅವ್ವಾರ ಮಂಜುನಾಥ್ನಾಗಿ ನಾನು ಆಯ್ಕೆ ಆಗಿದ್ದೀನಿ. ನನ್ನ ಗುರಿ ಒಂದೇ. ನನ್ನ ಗುರಿ ಏನಂದರೆ, ನಮ್ಮ ಚೇಂಬರ್ನಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಕಾಲೇಜ್ ಇದೆ. ಆ ಕಾಲೇಜಿಗೆ 2 ಎಕರೆ ಜಾಗ ಸರ್ಕಾರದಿಂದ ಒತ್ತಾಯ ಮಾಡಿ, ಯಾವುದೇ ರೀತಿಯಾಗಿ ಸರ್ಕಾರದ ಹತ್ರ ನಾನು CM ಅವ್ರ ಹತ್ರ ಹೋರಾಟ ಮಾಡಿ ಆ 2 ಎಕರೆ ತಂದು ಸ್ಕಿಲ್ ಡೆವಲಪ್ಮೆಂಟ್ ಕಾಲೇಜ್ ನಾನು ಕಟ್ಟಬೇಕಂತ ಅದು ಬದ್ಧನಾಗಿದ್ದೀನಿ. ಎಲ್ಲ ನಮ್ಮ ಮ್ಯಾನೇಜಿಂಗ್ ಕಮಿಟಿ ಸಪೋರ್ಟ್ ತೊಗೊಂಡು ಮುಂದಿನ ದಿನಗಳಲ್ಲಿ ವ್ಯವಸ್ಥೆ ಮಾಡ್ತೀನಿ. ಇನ್ನು ಚಿಲ್ಲಿ ಮಾರ್ಕೆಟ್ ಆಗಬೇಕಾಯಿತು ಬಳ್ಳಾರಿಯಲ್ಲಿ. ಅದಕ್ಕೆ ಕೂಡ ನಮ್ಮ ಚೇಂಬರ್ ವತಿಯಿಂದ ಹೋರಾಟ ಮಾಡ್ತೀವಿ.